ಗೌರಿ ಕಲ್ಯಾಣ ಸ್ಟಾರ್ಟಿಂಗಲ್ಲಿ ಗೌರಿ ಮತ್ತು ಅವ್ರ ಅತ್ತೆ ಇಬ್ಬರು ಮಾತಾಡ್ತಾರೆ. ನೀನು ನನ್ನ ಮುಂದೆ ಚಾಲೆಂಜ್ ಮಾಡಿ ಅಂದರೆ ನನ್ನ ಮಗನ್ನು ನೋಡಿ ಅಂತೆಲ್ಲ ಹೇಳಿ ಸುಮ್ಮನೆ ಇರ್ತಾನ. ಅವರಮ್ಮಗೆ ನನಗೆ ಬೇಜಾರಾಗೋದು, ಅವರಮ್ಮನ ಮನಸ್ಸು ನೋಯಿಸೋ ಯಾವ ಕೆಲಸನೂ ನನ್ನ ಮಗ ಮಾಡಲ್ಲ. ನೋಡೋಣ, ನಾಳೆ ನೀನು ಪೂಜೆ ಮಾಡಿದರೆ ಅಕ್ಷತೆ ಹೆಂಗೆ ಹಾಕ್ಸ್ಕೊತೀಯ ನಾನು ನೋಡ್ತೀನಿ ಅಂತ ಅವರಮ್ಮ ಹೇಳ್ತಾ. ಅವರಮ್ಮ ಹೇಳಿದಾಗ ಹ್ಞೂ ಸರಿ ಅತ್ತೆ, ಪೂಜೆ ನಾನು ಅತ್ತೆ ನಾಳೆ ಏನಾಗುತ್ತೋ ಅಂತ ಹೇಳಲ್ಲ, ಇವತ್ತಿನ ನೆಮ್ಮದಿ ಕಳ್ಕೊಳೋದು ಚೆನ್ನಾಗಲ್ಲ ಅತ್ತೆ. ಹಂಗೆ ಮಾಡಿದರೆ ಇವತ್ತು ನೆಮ್ಮದಿ ಇರಲ್ಲ, ನಾಳೆನೂ ನೆಮ್ಮದಿ ಇರಲ್ಲ ಅಂತೆಲ್ಲ ಹೇಳಿದೆ. ಓಹೋ, ಪೂಜೆಗೆಲ್ಲ ತಯಾರಿಗೆ ಅತ್ತೆ ಗುಡ್ ನೈಟ್ ಅಂತೆಲ್ಲ ಹೇಳಿ ಕಳಿಸ್ತಾ. ಅದೇ ಟೈಮಿಗೆ ವಿವೇಕ್ ಓಹೋ ಪೂಜೆಗೆ ಎಲ್ಲ ತಯಾರಿಯಾಗಿದೆ, ಪೂಜೆ ಮಾಡೋದು ಡಿಸೈಡ್ ಮಾಡಿದ್ಯಾ ಅಂತೆಲ್ಲ ಕೇಳಿದಾಗ ಹೌದು ಮತ್ತೆ ಮಾಡೋದೆ ಅಂತೆಲ್ಲ ಹೇಳಿದ. ನಾನು ಮಾಡ್ತೀನಂತ ಏನು ಹೇಳಿಲ್ಲ, ಮನೆ ಹಿರಿಯರು ತಗೊಂಡಿರೋ ನಿರ್ಧಾರ ಅದು ಅಂತೆಲ್ಲ ಹೇಳ್ತಾ. ಹೌದಾ, ನಿನ್ಗೆ ಅಷ್ಟೊಂದು ಇದನಾ ಅಂತೆಲ್ಲ. ಓಹೋ ಪೂಜೆ ನೀನು ಮಾಡು, ಫಲ ನಾನು ಕೊಡ್ತೀನಿ ಅಂತೆಲ್ಲ ಹೇಳ್ದ. ಏನು ಕೊಡ್ಬೋದು, ವರಮಹಾಲಕ್ಷ್ಮಿ ವ್ರತ ಮಾಡಿದೆ, ವರ ಏನಾದರೂ ಕೊಡ್ಬೋದಾ ನೋಡೋಣ ನಾಳೆ ಅಂತೆಲ್ಲ. ಅದೇ ಟೈಮಿಗೆ ಇಲ್ಲಿ ಚಿನ್ನು ಮಕ್ಕೊಂಡಿದ್ದಾಗ ಫೋನ್ ಮಾಡಿ ಸತಾಯಿಸ್ತಾ ಇರ್ತಾನಿದ್ದ. ಯಾರದು ಅಂತೆಲ್ಲ ಹೇಳಿದಾಗ ಅದು ಏನು ನಿಂದು ಗೋಳು, ಏನು ನಿಂದು ಬಾಧೆ ಅಂತೆಲ್ಲ ಕೇಳಿ ಚಿನ್ನು ಕೇಳಿದರೆ ಅದು ಅದು ಅಂತೆಲ್ಲ ಹೇಳಿ ನನಗೆ ನಿದ್ದೆನೇ ಬರ್ತಾಯಿಲ್ಲ ಅಂತೆ, ಉಸಿರು ಕಟ್ಟಿದಂಗೆ ಆಗ್ತಾಯಿದೆ ಹಂಗೆ ಅಂತೆಲ್ಲ ಹೇಳಿದೆ. ಅದು ಫ್ಯಾನ್ ಹಾಕೋ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ನನಗೆ ಆ ಹುಡುಗಿ ತೊಂದರೆ ಕೊಡ್ತಾ. ಯಾರು ಹೇಳು, ನಾನು ರೋಸ್ಟ್ ಮಾಡಿಬಿಡ್ತೀನಿ ನೀನು, ಆ ಥರ ತೊಂದರೆ ಅಲ್ಲ ಅಂತ. ಅದೇ ಟೈಮಿಗೆ ಕವನ ಅನ್ನೋರು ಫೋನ್ ಮಾಡಿದೆ. ಕವನ ಹತ್ರ ಮಾತಾಡಬೇಕಂತ ಚಿನ್ನು ಫೋನ್ ಕಟ್ ಮಾಡಿಬಿಡ್ತು. ಚಿನ್ನು ಫೋನ್ ಮಾಡಿ ಕತ್ತಲೆ ಇದಕ್ಕೆ ಇದು ಆ ಹುಡುಗಿ ಕವನದಲ್ಲೇ ಏನೇನೋ ಒಂದು ಕವನ ಭಾಷೆಯಲ್ಲಿ ಹೇಳ್ತಾ ಇರಬೇಕಾದ್ರೆ ಈ ಕಡೆಯಿಂದ ಶ್ಯಾಮ್ ಮಾತಾಡ್ತಾನೆ. ಗೌರಿ ಕಡೆ ರೆಡಿ ಮಾಡ್ಕೊತಾರೆ. ಗೌರಿ ರೆಡಿ ಮಾಡ್ಕೊತಾ ಇರೋದು ನೋಡಿ ಅಜ್ಜಿ ಬಂದು ಕೇಳ್ತಲ್ಲ, ಏನಮ್ಮ ಬರೀ ಅದು ತಯಾರಿ ಮಾಡ್ಕೊತಾ ಇದ್ದೀನಿ ಅನ್ನೋದೇನೋ, ಪೀಠ ರೆಡಿ ಮಾಡಬೇಕು, ಇನ್ನೂ ನೈವೇದ್ಯ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತೆಲ್ಲ. ಅಜ್ಜಿ ಮಾಡ್ಕೊತಾ ಇದ್ದೀನಿ ಅಂತೆಲ್ಲ ಹೇಳ್ದೆ. ಹಂಗಲ್ಲ ಕಣಮ್ಮ, ಮತ್ತೆ ನಾನು ನಿನಗೆ ವಹಿಸ್ತೀನಿ, ಮತ್ತು ಮುತ್ತೈದೆಯರೆಲ್ಲ ಬಂದುಬಿಡ್ತಾರ, ನನ್ನ ಯಾರ ಮುಂದೆ ಮನೆಯವರು ಅಥವಾ ಹೊರಗಿನವ್ರ ಹತ್ರ ಯಾರ ಹತ್ರನೂ ಬಯಸ್ಕೋಬಾರ್ದು, ಆ ರೀತಿ ನೋಡ್ಕೋಬೇಕು ನೀನು ಅಂತೆಲ್ಲ ಹೇಳ್ದೆ. ಹ್ಞೂ ಅಜ್ಜಿ ಅಂತೆಲ್ಲ ಹೇಳಿ ಗೌರಿ ಅದನ್ನೆಲ್ಲ ಮ್ಯಾನೇಜ್ ಮಾಡಿದಾಗ ಈ ಕಡೆ ಚಿನ್ನುಗೆ ಮತ್ತೆ ಬೆಳಿಗ್ಗೆ ಫೋನ್ ಮಾಡಿರ್ತಾನೆ. ಯಾರದು ಅಂತೆಲ್ಲ. ನಾನು ಅಂದೆ. ಯಾರದು ಅಂತೆಲ್ಲ. ನಾನು ಶ್ಯಾಮ್ ಕವಿ ಸಾರ್ ಅಂತೆಲ್ಲ ಹೇಳ್ದೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಅದು ಹೆಸರಿನವರು ನಂಗೆ ಪರಿಚಯ ಇಲ್ಲ. ಯಾಕೆ ಕವನ ಫೋನ್ ಮಾಡಿಲ್ಲ ಅಂತ ಎಮರ್ಜೆನ್ಸಿ ಮಾತಾಡ್ಬೇಕನ್ನೋ ಗಡಿಬಿಡಿನೇ ನೀನು ಫೋನ್ ಕಟ್ ಮಾಡಿದೆ ಅಂತೆಲ್ಲ ಹೇಳಿ ಗೊತ್ತಿಲ್ಲ ನನಗೆ ಹಿಂಗೆಲ್ಲ ಹೇಳ್ದು. ಮತ್ತು ಕನ್ವಿನ್ಸ್ ಮಾಡಿ ಮಾತಾಡ್ದೆ. ಈ ಕಡೆ ಹೊರಗಡೆಯಿಂದ ಗೌರಿ ಅವರಮ್ಮ ಬಾಗಿಲ ಹತ್ರ ನಿಂತಿರ್ದ. ಏನಮ್ಮ ಬಾಲ ಸುಟ್ಟು ಬೇಕಿನ ಥರ ಅಲ್ಲಿದ್ದ ಅಲ್ಲಿ ಓಡಾಡ್ತಿದ್ಯಾ ಅಂತೆಲ್ಲ ಹೇಳಿದಾಗ ಏನಿಲ್ಲ ಕಣೆ, ಗೌರಿ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಪೂಜೆಗೆ ಹೋಗಬೇಕು, ಅಜ್ಜಿ ಕರೆದಿದ್ದಾರೆ, ಏನಿಲ್ಲ ಒಂದು ರೇಷ್ಮೆ ಸೀರೆ ಮತ್ತು ಒಂದು ಬೆಳ್ಳಿದು 1 ಗ್ರಾಮ್ ತೊಗೊಂಬಾ ಅಂತ ಹೇಳಿ ಕಳ್ಸಿನಿ ಅಪ್ಪಗೆ ಅಂತೆಲ್ಲ ಹೇಳಿದೆ. ಏನಮ್ಮ ನೀನು ನಮ್ಮ ಇದರಲ್ಲೇ ನೋಡಬೇಕು, ನಿನಗೇನು ಬೇಕಂದರೆ ನೀನೇ ಕಷ್ಟಪಡು, ಆದರೆ ನಮ್ಮ ಅಪ್ಪಗೆ ಯಾಕೆ ಕಷ್ಟಪಡು ಅಂತ ಹೇಳ್ತಾರೆ. ಚಿನ್ನು ನಿಂಗೆ ಅದೆಲ್ಲ ಗೊತ್ತಿಲ್ಲ ಅಂತೆಲ್ಲ ಹೇಳಿ, ನೀನು ಬರ್ತೀಯ ನನ್ನ ಜೊತೆಗೆ ಅಂತೆಲ್ಲ ಹೇಳಿದಾಗ ಸಾಲ ಬಂತಾ ಅಂತ ನೋಡು, ಸಾಲ ಕೊಡೋನಿಗೂ ನೆಮ್ಮದಿ, ಸಾಲ ಇಸ್ಕೊಳೋನಿಗೂ ನೆಮ್ಮದಿ, ಒಂದೊಂಥರ ನೆಮ್ಮದಿ. ನೀನು ಅಪ್ಪನ ಸಾಲ ಕೇಳಬೇಡಮ್ಮ ಅಂತೆಲ್ಲ ಹೇಳಿ ಕೇಳಿದೆ. ಅಪ್ಪನಿಗೆ ಸಾಲ ಸಿಕ್ಕಿಲ್ಲ ಅಂತೆಲ್ಲ ಹೇಳಿ ಅದೆಲ್ಲ ಮಾತಾಡೋದು ಬೇಡ ಚಿನ್ನು, ನೀನು ರೆಡಿ ಆಗು ಅಂತ. ನಾನು ಮಾತ್ರ ಬರ್ತೀನಿ, ಆದರೆ ಸೀರೆ ಉಟ್ಕೊತ ರೆಡಿ ಆಗೋದು. ನಾನು ಸೀರೆ ಉಟ್ಕೊಳೋದ ಇಲ್ಲ ಬಿಡು ಅಂತೆಲ್ಲ ಹೇಳ್ದೆ. ಸೀರೆ ನೋಡಮ್ಮ ಚಿನ್ನು, ನಿನ್ಗೆ ಹೇಗೆ ಬೇಕೋ ಹಾಗೆ ಹೋಗು ನೀನು ಅಂತ ಅಪ್ಪ ಹೇಳ್ತಾನೆ. ಸರಿಯಪ್ಪ ಅಂತೆಲ್ಲ ಹೇಳಿ, ನೋಡಪ್ಪ ಅಲ್ಲಿ ಹೋದ್ಮೇಲೆ ಅಮ್ಮ ನಂಗೆ ಸೀರೆ ಉಟ್ಕೊ ಅಂತ ತೊಂದರೆ ಕೊಡಬಾರ್ದು, ಇಲ್ಲ ಹೋಗು ಅಂತ. ನೀನು ಸೀರೆ ಉಟ್ಕೊ ಅಂದರೆ ನಾಳೆ ಮದುವೆ ಆದಮೇಲೆ ಹೇಗೆ ಮಾಡ್ತೀಯಾ ಅಂತ ಅವ್ರ ಅಮ್ಮನ ಬೈತಾಳೆ. ಇರಲಿ ಹೋಗಿ ರೆಡಿ ಆಗಲಿ, ನಿಮ್ಮಮ್ಮ ಅಲ್ಲಿ ಹೋದ್ಮೇಲೆ ಸೀರೆ ಉಟ್ಕೊ ಅಂದರೆ ಅಲ್ಲೇ ಬಿಟ್ಟು ಬಾ ಅಂತೆಲ್ಲ. ಈ ಕಡೆ ಗೌರಿ ರೆಡಿ ಮಾಡ್ಕೊತಾ ಇರ್ತಾ. ಅದೇ ಟೈಮಿಗೆ ಅಜ್ಜಿ ಬಂದು ನೋಡಿರಿ ಎಲ್ಲ ರೆಡಿ ಮಾಡಿದಾಳ ಗೌರಿ, ಸ್ವಲ್ಪ ಸೀರೆ ಒಂದೇ ಉಡ್ಸೋಕ್ಕೆ ಸಹಾಯ ಮಾಡಿ ಅಂತೆಲ್ಲ ಹೇಳಿದಾಗ ನೀನೇ ಎಲ್ಲ ಜವಾಬ್ದಾರಿ ಕೊಟ್ಟು ಪಟ್ಟ ಧರಿಸಿ ಮಾಡಿ ಕುಂದ್ರಿಸಿ ಅಲ್ಲ ಕಣಮ್ಮ, ಅವಳೇ ಉಡಿಸ್ತಾಳೆ ಬಿಡು, ಉಡಿಸಿಲ್ಲ ಅಂದರೆ ಅದಕ್ಕೆ ಇಲ್ಲೇ ಕ್ಲಾಸ್ ತೊಗೊತಾಳ ಅಂತೆಲ್ಲ ಹೇಳಿದಾಗ ಯಾಕೆ ನಾನು ಇರೋದೇ ಅದೇ ಕೆಲಸಕ್ಕೆ, ನನಗೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡ್ಯಾ, ನೀನು ತಗೋ ಕ್ಲಾಸ್, ಬೇಕಾದರೆ ನಾನು ಇದಕ್ಕೆ ಕ್ಲಾಸ್ ತೊಗೊಂಡ್ಲಿ ಅಂತೆಲ್ಲ ಹೇಳಿ ಸರಿತಾ ಹೇಳ್ತಾ. ಇದೇ ಟೈಮಿಗೆ ಅಜ್ಜಿ ಚಂಚಲ ಮೇಡಮ್ ಅವರೇ ಅಂತೆಲ್ಲ ಹೇಳಿ ಆಶಾ ಇದ್ದು ಹೌದು ನೀನೇ ಜಗಳ ಹಚ್ಚೋದು ಅಂತೆಲ್ಲ ಹೇಳಿ ಇವರು
ಸರಿತಾ ಅವ್ರು ಕೂಡ ಹೇಳ್ತಾರೆ. ಸರಿತಾ ಅವ್ರು ಕೂಡ ಹೇಳಿದಾಗ ನನ್ನ ಕೈ ಏನು ಆ ಮಣ್ಣು ಗೊಂಬೆಗೆ ಪೇಂಟ ಬಳ್ದಂಗಲ್ಲ ಅಂತೆಲ್ಲ ನೋಡಿ, ಮಣ್ಣಿಗೆ ಒಂದು ಅಲಂಕಾರ ಮಾಡಿ ಎಲ್ಲ ಮಾಡೋದು ನನಗೆ ಸರಸ್ವತಿ ಕಲೆ ಇದೆ. ಆ ಸರಸ್ವತಿ ಕಲೆ ಇರೋ ನನಗೆ ಆ ಲಕ್ಷ್ಮಿ ನನ್ನ ಕೈ ಹಿಡ್ದು ಅಲಂಕಾರ ಮಾಡಿಸ್ಕೊಂತಲ್ಲ ಅಂತೆಲ್ಲ ಹೇಳಿ ಕೈ ಮುಗಿದು ಸೀರೆ ಉಡ್ಸೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಈ ಕಡೆ ವಿವೇಕ್ ಕದ್ದು ಮುಚ್ಚಿ ನೋಡ್ತಾ ಇರ್ತಾನೆ ಸ್ಟೇರ್ ಕೇಸ್ ಮೇಲೆ ನಿಂತು. ಅಜ್ಜಿ ನೋಡಿರ್ತಾಳೆ, ಅದು ವಿವೇಕ್ ಎಲ್ಲ ನೋಡ್ತಾ ಇದ್ದಾನ ಅಂತೆಲ್ಲ ಹೇಳಿ ನೋಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಸರಿತಾ ಅವರೆಲ್ಲ ನೋಡಿ ಸರಿ ಇದೆನಾ ಅಂತೆಲ್ಲ ಹೇಳಿ ಎಲ್ಲ ಕಳಶ ಇಟ್ಟು ಸೀರೆ ಉಡಿಸಿ ಮತ್ತು ಆಮೇಲೆ ಇದೆಲ್ಲ ಮಾಡ್ತಾ ಇರ್ತಲ್ಲ ಗೌರಿ, ಚೆನ್ನಾಗಿದೆ ಅಮ್ಮ ಗೌರಿ ಅಂತೆಲ್ಲ ಹೇಳಿ ಅಜ್ಜಿ ಇದು ಮಾಡ್ತಾರೆ. ಅಜ್ಜಿ ಇದು ಮಾಡಿದ್ಮೇಲೆ ಆ ಕಡೆಯಿಂದ ಓಹೋ ಏನಮ್ಮ ಇಷ್ಟು ದಿವಸ ಅತ್ತೆ ಸರಿಗೆ ಮಾಡಿಲ್ಲ, ಅದಕ್ಕೆ ಸರಿಗೆ ಮಾಡಿಲ್ಲ ಅಂತ ಹೇಳ್ತೆ, ನಾನು ಆ ರೀತಿ ಹೇಳೇ ಇಲ್ಲ ಅಂತ ಅಜ್ಜಿ, ನೀವು ಹೇಳೋ ಅರ್ಥನೇ ಹಾಗೆ ಇದೆ ಅಲ್ಲ ಅಂತೆಲ್ಲ ಹೇಳಿದೆ. ಈ ಕಡೆ ಸರಿತಾ ಅವರು ಕೂಡ ಕದ್ದು ಮುಚ್ಚಿ ಚೆನ್ನಾಗಿ ಮಾಡಿದ ಕದ್ದು ನೋಡ್ತಾ ಇರ್ತಾಳೆ, ಏನು ಹೇಳಲ್ಲ ಅಷ್ಟೇ. ಚೆನ್ನಾಗಿದೆ ಬಿಡಮ್ಮ ಗೌರಿ ಅಂತೆಲ್ಲ ಹೇಳಿ, ಅಲ್ಲ ನೀವು ಹೋಗಿ ಬಂದು ನಮ್ಮ ಅತ್ತೆನೇ ಯಾಕೆ ಜಗಳ ತೆಗಿತೀರಿ ಅಂತ ಮೋನಿಕಾನು ಮೋನಿಕಾ ಮಾತಾಡಿದ್ರು ಅವರೇನು ಬೈದು ಬಿಡ್ತಾರೆ, ನಿಮ್ಮ ಮತ್ತೆ ಮಾಡೋದೇ ಅದೇ ರೀತಿ ಅಂತೆಲ್ಲ ಹೇಳಿ ಆಶಾ ಆಯ್ತಾ ಸರಿ ಆಶಾ ಇದೆಲ್ಲ ನಿಂದ್ರಿಸು, ಅತ್ತೆ ನೀವೇ ನೋಡಿ ಬನ್ನಿ ಹೆಂಗಿದೆ ಅಂತೆಲ್ಲ ಹೇಳಿ ಗೌರಿ ಮುಂದೆ ಹೋಗಿ ಗೌರಿ ಕರೆದಾಗ ಆ ಕಡೆಯಿಂದ ಹೌದು ಎಲ್ಲರೂ ಸರಿ ಇದೆ ಅಂದಮೇಲೆ ಮತ್ತೆ ನನ್ನನ್ನು ಯಾಕೆ ಬಂದು ಕೇಳ್ತೀಯಾ ಅಂತೆಲ್ಲ ಹೇಳಿ ಅವ್ರು ಹೇಳ್ತಾರೆ. ಸರಿತಾ ಅವರ ಆಶಾ ನೋಡು ನೈವೇದ್ಯಕ್ಕೆ ರೆಡಿ ಆಗಿದೆ ಅಂದರೆ ಅತ್ತೆ ಇದಕ್ಕೆ ಚಿಕ್ಕತ್ತೆಗೆ ಯಾಕೆ ಹೇಳ್ತೀನಿ, ನಾನೇ ಹೋಗಿ ನೋಡ್ತೀನಿ ಅಂತೆಲ್ಲ ಹೇಳಿ ಗೌರಿ ಅಡುಗೆ ಮನೆಗೆ ಹೋಗ್ತಾಳೆ ನೈವೇದ್ಯಕ್ಕೆ ರೆಡಿ ಮಾಡಬೇಕಂತ. ಅದೇ ಟೈಮಿಗೆ ವಿವೇಕ್ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ವಿವೇಕ್ ಫಾಲೋ ಮಾಡ್ಕೊಂಡು ಹೋಗಿ ಏನು ಜೋರಿದೆ ಅಂತೆಲ್ಲ ಹೇಳಿ ಕೇಳಬೇಕಾದ್ರೆ ಅಂತೆಲ್ಲ ಹೇಳಿ ಇವರಿಬ್ಬರು ಮಾತಾಡ್ತಾ ಇರ್ತಾರೆ, ಕಣ್ಣಲ್ಲೇ ನೋಡ್ತಾ ಇರ್ತಾರೆ. ಅದೇ ಟೈಮಿಗೆ ಅಜ್ಜಿ ಬಂತ, ನೋಡಪ್ಪ ವಿವೇಕ್ ನಿಂದು ಇದೆಲ್ಲ ಬಿಟ್ಬಿಡು, ಸ್ವಲ್ಪ ಹೊತ್ತು ಗೌರಿನ ನಿಮ್ಮ ಭಾಷೆ ಎಲ್ಲ ನನಗೆ ಅರ್ಥ ಆಗುತ್ತೆ, ಸ್ವಲ್ಪ ಗೌರಿನ ನನ್ನ ಕೈಯಲ್ಲಿ ಕೊಟ್ಬಿಡು, ನಾನು ಗೌರಿನ ಅಲಂಕಾರ ಮಾಡಿ ಕರ್ಕೊಂಬರ್ಬೇಕು ಅಂತೆಲ್ಲ. ಅಜ್ಜಿ ಧಾರಾಳವಾಗಿ ಕರ್ಕೊಂಡೋಗ್ರಿ, ಎಷ್ಟು ತಾಸಾದರೂ ಕರ್ಕೊಂಡೋಗಿ, ಎಷ್ಟು ದಿನಗಳಾದರೂ ಕರ್ಕೊಂಡೋಗಿ ಅಂತೆಲ್ಲ ಹೇಳಿ ವಿವೇಕ್ ಹೇಳ್ತಾ ಇದ್ದ. ವಿವೇಕ್ ಹೇಳಿದಾಗ ಸುಮ್ಮನೆ ಇರೋ, ನಿನ್ನ ವಯಸ್ಸೆಲ್ಲ ದಾಟ್ಕೊಂಡು ಬಂದು ನೀವೇನು ಮಾತಾಡ್ತಿದ್ರಿ, ನೀವೇನಿಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ. ಅಜ್ಜಿ ಏನೇನೋ ಹೇಳ್ತೀರಲ್ಲ ಅಂತೆಲ್ಲ ಹೇಳಿ ಇದು ಮಾಡ್ತಾರೆ. ಇನ್ನು ನಾಳೆ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಅಜ್ಜಿ ಹೋದ್ಮೇಲೆ ಗೌರಿ ನಗ್ತಾನೆ ಇರ್ತಾಳೆ. ನಾಳೆ ಎಪಿಸೋಡ್ ಏನು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಈ ಕಡೆ ಗೌರಿದು ಆತೆ ಎಲ್ಲ ಆಗಿದೆ, ಸ್ವಲ್ಪ ಮಂಗಳಾರತಿ ಒಂದೇ ಆಡಿ ಅಂತೆಲ್ಲ ಹೇಳಿದಾಗ ಈಗ ಜನ ಬಂದಿರ್ತಾರಲ್ಲ, ಗೌರಿ ಅವ್ರ ಅಮ್ಮನೂ ಬಂದಿರ್ತಾಳೆ. ಗೌರಿ ಅವರಮ್ಮ ಒಂದು ಸೀರೆನೂ ಮತ್ತು ಆಮೇಲೆ ಏನೋ ತಗೊಳಮ್ಮ ಗೌರಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳಂತೆಲ್ಲ ಹೇಳಿ ಕೊಡ್ತಾಳೆ. ಅದೇ ಟೈಮಿಗೆ ಎಲ್ಲರೂ ಬಂದಿರ್ತಾರಲ್ಲ, ಆವಾಗ ಅತ್ತೆ ಎಲ್ಲರೂ ಎಲ್ಲ ಪೂಜೆ ಎಲ್ಲ ತಯಾರಾಗಿದೆ, ಮಂಗಳಾರತಿಗೆ ಒಂದು ಹಾಡು ಆಡಿ ಅಂದರೆ ಎಲ್ಲರೂ ಬಂದಿರ್ತಾರಲ್ಲ, ನಾನು ಜಗಳ ಆಡಬಾರ್ದಂತ ಸರಿತಾ ನೋಡು, ನಾನು ಈ ಮನೆಗೆ ಸೊಸೆಯಾಗಿ ಬರೋಕ್ಕೂ ಮುಂಚೆ ನಮ್ಮ ಅತ್ತೆ ಮಂಗಳಾರತಿ ಆಡ್ತಿದ್ರು, ನಮ್ಮ ಅತ್ತೆನೇ ಆಡಲಿ ಅಂತೆಲ್ಲ ಹೇಳಿ ಸರಿತಾಳೆ. ಅದೇ ಟೈಮಿಗೆ ತಾತ ಇದ್ದು, ನೋಡಮ್ಮ ಎಲ್ಲ ಸುಮಂಗಲಿಯರು ಸೇರಿ ಒಂದು ದೇವಿಗೆ ಒಂದು ಮಂಗಳಾರತಿ ಹಾಡು ಅಂತೆಲ್ಲ ಹೇಳಿದಾಗ ಎಲ್ಲರೂ ಸೇರಿ ಒಂದು ಹಾಡು ಆಡ್ತಾ ಇರ್ತಾರೆ. ಚೆನ್ನಾಗಿದೆ. ನಾಳೆ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಸರಿತಾ ಮೇಡಮ್ ಕೂಡ ಕೈ ಜೋಡಿಸಿ ಅಜ್ಜಿ, ಸರಿತಾ ಮೇಡಮು, ಚಂಚಲ, ಗೌರಿ, ಪ್ರತಿಯೊಬ್ಬರು ಇಲ್ಲಿ ಬಂದಿರೋ ಗೆಸ್ಟ್ಗಳು ಎಲ್ಲರೂ ಸೇರಿ ಹಾಡಾಡ್ತಾರೆ. ಇನ್ನು ನಾಳೆ ವಿವೇಕ್ನ ಅವರಮ್ಮನ ಮಾತು ಕಟ್ಕೊಂಡು ಅಕ್ಷತೆ ಆಗಬೇಡ ಅಂತ ಇಂಡೈರೆಕ್ಟಾಗಿ ಹೇಳಿರ್ತಾಳೆ ಅವರಮ್ಮ. ಇನ್ನು ವಿವೇಕ್ನ ನಾಳೆ ಅಕ್ಷತೆ ಹಾಕೋಲ್ಲ, ಮೇ ಬಿ ಹಾಕಲ್ಲ ಅನ್ನಿಸುತ್ತೆ, ನೋಡಬೇಕು, ಹಾಕ್ತಾನೇನೋ ನೋಡಬೇಕು, ನಾಳೆ ಕಾದು ನೋಡಬೇಕು. ತುಂಬ ಚೆನ್ನಾಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಫಾರ್ ವಾಚಿಂಗ್ ಮೈ ಚಾನಲ್.